ಸಂಕ್ರಮಣ ದಿವಸ ಮಕರ ಜ್ಯೋತಿ ಮಾನವ ಕೃತಿಯೇ ದೈವ ಕೃತಿಯಲ್ಲ. ಗರುಡು ಗಂಬದ ಸುತ್ತ ಗರುಡು ಪಕ್ಷಿ ತಿರುಗೋದು ಅಭ್ಯಾಸ ಬಲದಿಂದ ದೈವ ಬಲದಿಂದ ಅಲ್ಲ. ಇವು ಟಿವಿನಲ್ಲಿ ಬಂತು. ಆ ಹುಡುಗ ನಮ್ಮ ನಂಬಿಕೆಗಳಿಗೆ ಧಕ್ಕೆ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟ. ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿ ಅಕ್ಯೂಸ್ಡ್ ಈಸ್ ಅಬ್ಸ್ಕ್ಯಾಂಡಿಂಗ್ ಅಂತೇಳಿ ಒಂದು ಚಾರ್ಜ್ ಶೀಟ್ ಫೈಲ್ ಮಾಡಿದರು. ಮ್ಯಾಜಿಸ್ಟ್ರೇಟು ಒಂದು ನಾನ್ ಬೈಲ್ ವಾರೆಂಟ್ ಇಶ್ಯೂ ಮಾಡಿದ್ರು. ಆ ಮೇಸ್ಟ್ರು ಓಡೋಗಿ ಹಿಂದಿನ ಬಾಗಿಲಿನಿಂದ ಹೈಕೋರ್ಟ್ಗೆ ಬಂದು ಒಂದು ರಿಟ್ ಹಾಕಿದ್ರು. ಆ ರಿಟ್ ನನ್ನ ಮುಂದೆ ಬಂತು. ಎರಡೂ ಕಡೆ ಲಾಯರ್ಸು 5-5 ನಿಮಿಷ ಆರ್ಗ್ಯುಮೆಂಟ್ ಮಾಡಿ ಮುಗಿಸ್ಬಿಡಿ ಸ್ವಾಮಿ, ಇದೇನಿಲ್ಲ ಈ ಕೇಸ್ನಲ್ಲಿ. ನಾನು ರಿಸರ್ವ್ ಮಾಡಿದೆ. ಆಮೇಲೆ 3 ತಿಂಗಳಾದ್ಮೇಲೆ ಜಡ್ಮೆಂಟ್ ಕೊಟ್ಟೆ. ಆಗ ಜಡ್ಮೆಂಟ್ನಲ್ಲಿ ಬರೀಬೇಕಾದ್ರೆ ನನಗೆ ಎದುರಾದಂತ ಅಂದರೆ ನಂಬಿಕೆಗಳು ಬೇರೆ, ಮೂಢನಂಬಿಕೆಗಳು ಬೇರೆ. ಪ್ರೈವಸಿ ಅನ್ನೋದಿಲ್ಲ. ನಿಮ್ಮನ್ನೆಲ್ಲ ಮಾನಿಟರ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲ ಜಾತಕ ಅವ್ರ ಕೈಯಲ್ಲಿದೆ. ನಿಮ್ಮ ಅಭಿರುಚಿಗಳು ಅವ್ರಿಗೆ ಗೊತ್ತಾಗಿದೆ. ನೀವು ಯಾವ ಹೋಟ್ಲಿಗೆ ಹೋಗ್ಬೇಕು ಅಂದರೆ ಅದು ಹೇಳುತ್ತೆ, ಯಾವ ಅಂಗಡಿಗೆ ಹೋಗ್ಬೇಕು ಅಂದರೆ ಅದು ಹೇಳುತ್ತೆ. ನನ್ನ ತಂದೆ, ನನ್ನ ತಾತ, ನನ್ನ ಮುತ್ತಾತ ಅಂದರೆ ನನ್ನ ತಂದೆ ಸಾಲಿನಲ್ಲಿ ನಾವು ಶಿವಭಕ್ತರು. ನಮ್ಮ ಕೋಲಾರ ಕಡೆ ಶಿವಭಕ್ತರಿಗೆ ವಾರಕ್ಕೆ 1 ದಿವಸ ಉಪವಾಸ ಇದೆ, ಒಪ್ಪತ್ತು. ಯಾವತ್ತು ಗೊತ್ತಾ? ಸೋಮವಾರ. ನನ್ನ ತಂದೆ ಮದುವೆ ಆಗಿದ್ದು ವೆಂಕಟೇಶ್ ಭಕ್ತ ಒಂದು ಕುಟುಂಬದ ಒಂದು ಹೆಂಗಸನ್ನ. ವೆಂಕಟೇಶ್ ಭಕ್ತರಿಗೆ ವಾರದ ಒಪ್ಪತ್ತು ಯಾವತ್ತು ನೋಡಿ. ನಮ್ಮ ಮನೆಯಲ್ಲಿ ಸೋಮವಾರ ಶನಿವಾರ ಒಂದಾಯಿತು. ನಾನು ನನ್ನ ತಮ್ಮ ನನ್ನ ತಂಗಿ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ತಾಯಿ ಒಬ್ಬಳೇ ಮನೆಯಲ್ಲಿದ್ದಿದ್ದು. ಆಕೆ ಈ ಜಾನ್ವಿ ಥರ ಸ್ವಲ್ಪ ಜಬರ್ದಸ್ತ್ ಹೆಂಗಸೆ. ಆಕೆ ಮಾತು ಮನೆಯಲ್ಲಿ ನಡೀತಾ ಇತ್ತು. ಸ್ಲೋ ಆಗಿ ನಮ್ಮ ಸೋಮವಾರ ಒಪ್ಪತ್ತು ಕುಟುಂಬನ ಶನಿವಾರಕ್ಕೆ ಶಿಫ್ಟ್ ಮಾಡಿಬಿಟ್ರು ಮರ. ನಾನು ಲಾ ಗ್ರ್ಯಾಜುಯೇಟ್ ಆದಮೇಲೆ ಬೆಂಗಳೂರಿನಲ್ಲಿ ಲಾ ಪ್ರಾಕ್ಟೀಸ್ ಶುರು ಮಾಡಿದೆ. ಮದನಪಲ್ಲಿ ಹತ್ರ ಒಂದು ಹಳ್ಳಿ ಹೆಂಗಸನ್ ಮದುವೆ ಆಗಿದೆ. ಬೆಂಗಳೂರಿನಲ್ಲಿ ಸರ್ಪ ಮಾಡಿದೆ. ನಾಗರಾಜ್ 6 ತಿಂಗಳಾಯ್ತು, ಹೆಂಡ್ತಿ ಅರ್ಥ ಆಗಲಿಲ್ಲ, ನಿಜವಾಗಿ ಅರ್ಥ ಆಗಲಿ. ಸೋಮವಾರ ಬಂತು, ನನ್ನಕ್ಕೆ ಒಪ್ಪತ್ತು ಮಾಡಲಿಲ್ಲ. ನಾನು ಅಂದ್ಕೊಂಡೆ ನನ್ನ ತಾಯಿ ಥರ ಇವಳು ಶನಿವಾರದವಳು ಇರಬೇಕು ಅಂತ. ಶನಿವಾರದವರೆಗೂ ಕಾದೆ, ಒಪ್ಪತ್ತು ಮಾಡಲಿಲ್ಲ. ಇದೇನೋ ಮನೆ ಸೋಮವಾರ ಇಲ್ಲ ಶನಿವಾರ ಇಲ್ಲ. ಆಗ ಹಳೆ ಮೈಸೂರು ಪ್ರದೇಶದಲ್ಲಿ ಹೆಂಗಸರೆಲ್ಲ ಗುರುವಾರಕ್ಕೆ ಶಿಫ್ಟ್ ಆಗ್ತಾ ಇದ್ರು. ನನ್ನ ಹೆಂಡ್ತಿನೂ ಆಗಿರ್ಬೋದು ಅಂತ ಗುರುವಾರದವರೆಗೂ ಕಾದೆ ಮಾರಾಯ. ಇಲ್ಲ, ಆವತ್ತೂ ಇಲ್ಲ. ಅಷ್ಟೊತ್ತಿಗೆ 1 ವರ್ಷ ಆಗಿತ್ತು. 1 ವರ್ಷ ಆದಮೇಲೆ ನನಗೆ ಗೊತ್ತಾಯ್ತು ನನಗೆ ಒಪ್ಪತ್ತಿದೆ ಅಂತ. ಯಾವತ್ತು ನನ್ನ ಹೆಂಡ್ತಿ ನನ್ನ ಮೇಲೆ ಜಗಳ ಆಡಿಕೊಂಡು, ನನ್ನ ಮೇಲೆ ಕೂಗಾಟ ಕಿರಿಚಾಟ ಮಾಡಿಕೊಂಡು ಅಡುಗೆ ಮಾಡೋದು ನಿಲ್ಲಿಸ್ಬಿಡ್ತಾಳೋ ಆವತ್ತೇ ನಾನಿದು ವಾರದ ಒಪ್ಪತ್ತು. ನನ್ನ ತಾಯಿ ಬರೀ ಶಿಫ್ಟ್ ಮಾಡಿದ್ರು, ನನ್ನ ಹೆಂಡ್ತಿ ಮಾಡಲೇ ಇಲ್ಲ. ಆಗ ನಾವು ಬಡದಾಟ ಮಾಡಲಿಲ್ಲ, ಕೂಗಾಟ ಕಿರಿಚಾಟ ಮಾಡಲಿಲ್ಲ, ಡೈವೋರ್ಸ್ ಪಿಟಿಷನ್ ಹಾಕಲಿಲ್ಲ. ವಿ ಲವ್ಡ್ ಈಚ್ ಅದರ್, ವಿ ಟಾಲರೇಟೆಡ್ ಈಚ್ ಅದರ್, ವಿ ಅಕಾಮಿಡೇಟೆಡ್ ಈಚ್ ಅದರ್, ವಿ ಗೇವ್ ಬರ್ತ್ ಟು ಚಿಲ್ಡ್ರನ್. ಟುಡೇ ವಿ ಆರ್ ಹ್ಯಾವಿಂಗ್ ಗ್ರ್ಯಾಂಡ್ ಚಿಲ್ಡ್ರನ್. This is tolerance in India. That is what taught in Indian Constitution. ಈ ಸಹಿಷ್ಣುತೆ ಇವತ್ತು ನಾವು ಇಟ್ಕೊಂಡಿದ್ದೀವ? ನೀನು ಜಾತಿ ಹೆಸರು ಕೇಳಿದ್ರೆ ನನಗಾಗಲ್ಲ, ನೀನು ಧರ್ಮದ ಹೆಸರು ಕೇಳಿದರೆ ಆಗಲ್ಲ, ನೀನು ಬಿರಿಯಾನಿ ತಿಂದರೆ ನನಗಾಗಲ್ಲ, ನೀನು 3 ನಾಮ ಇಟ್ಕೊಂಡ್ರೆ. ಇಂಟಾಲರೆನ್ಸ್ ಈಸ್ ರ್ಯಾಂಪೆಂಟ್. ನಮ್ಮ ಸಂವಿಧಾನ ನಮಗೆ ಇದನ್ನೇ ಹೇಳ್ಕೊಡ್ಲಿ. ಅದಕ್ಕೆ ಜಸ್ಟಿಸ್ ಓ ಚಿನ್ನಪ್ಪರೆಡ್ಡಿ ಅಂತ ಸುಪ್ರೀಂ ಕೋರ್ಟ್ನ ಒಬ್ಬ ನ್ಯಾಯಾಧೀಶರು ಒಂದು ಜಡ್ಮೆಂಟ್ನಲ್ಲಿ ಬರೀತಾರೆ. ಆ ಕಡೆ 3 ಲೈನ್ ಮಾತ್ರ ನಿಮ್ಮ ಗಮನಕ್ಕೆ ತರ್ತಾ ಇದೆ. ಅವರ್ ಫಿಲಾಸಫಿ ಪ್ರೀಚಸ್ ಟಾಲರೆನ್ಸ್, ಅವರ್ ಟ್ರೆಡಿಷನ್ ಟೀಚಸ್ ಟಾಲರೆನ್ಸ್, ಅವರ್ ಕಾನ್ಸ್ಟಿಟ್ಯೂಷನ್ ಪ್ರಾಕ್ಟೀಸಸ್ ಟಾಲರೆನ್ಸ್. ಇದು ನಮ್ಮ ಸಂವಿಧಾನ. ಆದರೆ ಇವತ್ತು ಅದಕ್ಕೆ ವಿರುದ್ಧವಾಗಿ ನಾವು ನಡ್ಕೊಡ್ತಾ ಇದ್ದೀವಿ. ಹಾಗಾಗಿ ಅನೇಕ ವಿಚಾರಗಳು ಈ ಥರ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಸಂವಿಧಾನದಲ್ಲಿ ನಮಗೆ ಹಕ್ಕುಗಳು ಎಷ್ಟು ಮುಖ್ಯನೋ ನಮ್ಮ ಕರ್ತವ್ಯಗಳು ಅಷ್ಟೇ ಮುಖ್ಯ. ಆ ಕರ್ತವ್ಯಗಳು ಅಂತಾಗ
ಇವತ್ತೆಲ್ಲ ನೀವು ಸೈನ್ಸ್ ಮೂಮೆಂಟ್ನಲ್ಲಿರ್ತಕ್ಕಂಥ ನಿಮಗೆ ಒಂದೇ ಒಂದು ಮಾತನ್ನು ನಾನು ಹೇಳಬೇಕಾಗಿದೆ. ಸೈನ್ಸ್ ಮೂಮೆಂಟ್ನಲ್ಲಿರ್ತಕ್ಕಂಥವರು, ನಾನು ಒಂದು ಸಣ್ಣ ಅನುಭವವನ್ನು ನಿಮಗೆ ಹೇಳ್ತೀನಿ. ಒಬ್ಬ ಸಣ್ಣ ಟೀಚರ್ ಅವರು ಜನರ ಮಧ್ಯೆ ಹೋಗಿ ಮೌಢ್ಯಗಳ ಬಗ್ಗೆ ಜನರಿಗೆ ವಿಚಾರವನ್ನು ಹೇಳ್ತಿದ್ರು. ಒಂದು ಪವಾಡವನ್ನು ಮಾಡೋದು, ಆ ಪವಾಡಗಳ ಹಿಂದೆ ಇರ್ತಕ್ಕಂಥ ರಹಸ್ಯವನ್ನು ಬಯಲು ಮಾಡೋದು. ಈ ಮುಖಾಂತರ ಜನರಲ್ಲಿ ವೈಜ್ಞಾನಿಕ ತಿಳುವಳಿಕೆಯನ್ನು ಹೆಚ್ಚಿಸಿ ಮೌಢ್ಯನ ನಿವಾರಣೆ ಮಾಡ್ತಕ್ಕಂಥ ಕಾಯಕದಲ್ಲಿ ತೊಡಗಿದ್ರು. ಅವರು ಮಡಿಕೇರಿನಲ್ಲಿ ಒಂದು ಕಾರ್ಯಕ್ರಮ ಕೊಡ್ತಾರೆ. 1,000 ಜನ ಸೇರಿರ್ತಾರೆ. ಆ ಮಾರನೇ ದಿವಸ ಆ ಟಿ ವಿಗಳೆಲ್ಲ ಬರುತ್ತೆ. ಅಲ್ಲೊಬ್ಬ ಮೂಲಭೂತವಾದಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾನೆ. ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಆತ ಮಾತಾಡಿದ್ದಾನೆ. ಏನು? ತಲಕಾವೇರಿಯಲ್ಲಿ ತೀರ್ಥೋದ್ಭವ ದೈವ ಸೃಷ್ಟಿಯಲ್ಲ, ಅದು ಏರ್ ಟೆಕ್ನಿಕ್, ಇವತ್ತು ಬನ್ನಿ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳ್ದಾಯ್ತ ಇಮೇಜ್. ಸಂಕ್ರಮಣ ದಿವಸ ಮಕರ ಜ್ಯೋತಿ ಮಾನವ ಕೃತಿಯೇ ದೈವ ಕೃತಿಯಲ್ಲ. ಗರುಡು ಗಂಬದ ಸುತ್ತ ಗರುಡು ಪಕ್ಷಿ ತಿರುಗೋದು ಅಭ್ಯಾಸ ಬಲದಿಂದ ದೈವ ಬಲದಿಂದ ಅಲ್ಲ. ಇವು ಟಿ ವಿನಲ್ಲಿ ಬಂತು. ಆ ಹುಡುಗ ನಮ್ಮ ನಂಬಿಕೆಗಳಿಗೆ ಧಕ್ಕೆ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟ. ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿ ಅಕ್ಯೂಸ್ಡ್ ಈಸ್ ಅಬ್ಸ್ಕ್ಯಾಂಡಿಂಗ್ ಅಂತೇಳಿ ಒಂದು ಚಾರ್ಜ್ ಶೀಟ್ ಫೈಲ್ ಮಾಡಿದರು. ಮ್ಯಾಜಿಸ್ಟ್ರೇಟು ಒಂದು ನಾನ್ ಬೈಲ್ ಬರೆಂಟ್ ವಾರೆಂಟ್ ಇಶ್ಯೂ ಮಾಡಿದ್ರು. ಆ ಮೇಸ್ಟ್ರು ಓಡೋಗಿ ಹಿಂದಿನ ಬಾಗಿಲಿನಿಂದ ಹೈಕೋರ್ಟ್ಗೆ ಬಂದು ಒಂದು ರಿಟ್ ಹಾಕಿದೆ. ಆ ರಿಟ್ ನನ್ನ ಮುಂದೆ ಬಂತು. ಎರಡೂ ಕಡೆ ಲಾಯರ್ಸು 5-5 ನಿಮಿಷ ಆರ್ಗ್ಯುಮೆಂಟ್ ಮಾಡಿ ಮುಗಿಸ್ಬಿಡಿ ಸ್ವಾಮಿ, ಇದೇನಿಲ್ಲ ಈ ಕೇಸ್ನಲ್ಲಿ. ನಾನು ರಿಸರ್ವ್ ಮಾಡಿದೆ. ಆಮೇಲೆ 3 ತಿಂಗಳಾದಮೇಲೆ ಜಡ್ಮೆಂಟ್ ಕೊಟ್ಟೆ. ಆಗ ಜಡ್ಮೆಂಟ್ನಲ್ಲಿ ಬರೀಬೇಕಾದ್ರೆ ನನಗೆ ಎದುರಾದಂತ ಅಂದರೆ ನಂಬಿಕೆಗಳು ಬೇರೆ, ಮೂಢನಂಬಿಕೆಗಳು ಬೇರೆ. ನಾವ್ಯಾರು ನಂಬಿಕೆಗಳಿಗೆ ವಿರೋಧಿಗಳಾಗಬೇಕಾಗಿಲ್ಲ. ಯಾವ ನಂಬಿಕೆಗಳು ಮಾನವ ಘನತೆಗೆ ಧಕ್ಕೆ ತರ್ತಾವೋ, ಯಾವ ನಂಬಿಕೆಗಳು ಅನಾರೋಗ್ಯಕರವೋ, ಯಾವ ನಂಬಿಕೆಗಳು ಹಿಂಸಾತ್ಮಕವೋ, ಯಾವ ನಂಬಿಕೆಗಳು ದಮನಕಾರಿಯೋ ಅಂಥದ್ದನ್ನು ವಿರೋಧ ಮಾಡೋಣ. ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ತಾವೆಲ್ಲರೂ ಕೂಡ ಈ ಗೆರೆಯನ್ನು ಎಳೆದು ಜನರಲ್ಲಿ ಕೆಲಸ ಮಾಡಬೇಕಾಯ್ತು. ಇವತ್ತು ಅನೇಕ ರೀತಿಯ ವಿಜ್ಞಾನದ ಸಾಧನೆಗಳು ಬಂದುಬಿಟ್ಟಿವೆ. ನಾವ್ಯಾರೂ ಈ ವಿಜ್ಞಾನ ಸಾಧನೆಗಳನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಯೂತ್ ಮೂಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಕಾಂಪ್ಯೂಟರ್ಗಳು ಬಂತು, ಜೆರಾಕ್ಸ್ ಮಿಷಿನ್ ಬಂತು. ನಾವು ಅದನ್ನು ವಿರೋಧ ಮಾಡಿ ಒಂದು ದೊಡ್ಡ ಸ್ಟ್ರೈಕ್ ಮಾಡಿದ್ವಿ, ನಿರುದ್ಯೋಗ ಜಾಸ್ತಿ ಆಗೋಗುತ್ತೆ ಅಂತ. ಆದರೆ ನಾವು ಸಕ್ಸಸ್ ಆಗಲಿಲ್ಲ. ಇವತ್ತು ನನಗೆ ಲ್ಯಾಪ್ಟಾಪ್ ಇಲ್ಲದೆ ನನಗಾಗಲ್ಲ. 2 ದಿವಸ ನಮ್ಮ ಮನೆಯಲ್ಲಿ ಮೊನ್ನೆ ಇದು ಇಂಟರ್ನೆಟ್ ಇರಲಿಲ್ಲ. ನಾನು ಅಳಿಯನಿಗೆ ನನ್ನ ಮಗಳಿಗೆ ಫೋನ್ ಮಾಡಿ ಅವ್ರ ತಲೆ ತಿಂದು ಬೆಳಗ್ಗೆ ಬಂತು ಇಂಟರ್ನೆಟ್. ಈ ಪರಿಸ್ಥಿತಿನಲ್ಲಿ ಅಂದರೆ ವಿ ಕೆನಾಟ್ ಸ್ಟಾಪ್ ದಿ ಅಚೀವ್ಮೆಂಟ್ ಆಫ್ ಸೈನ್ಸ್. ನೀವು ಬೇಕು ಬೇಡದ ಇಲ್ಲಿ ಬರುತ್ತೆ. ಬಂದಂಥ ವಿಜ್ಞಾನನ ನಾವು ಎಷ್ಟು ಒಳ್ಳೆಯದಕ್ಕೆ ಸದುಪಯೋಗ ಪಡಿಸ್ಕೋಬೇಕೋ ಅಷ್ಟಕ್ಕೆ ಪಡಿಸ್ಕೋಬೇಕು. ಕೆಟ್ಟದ್ದಾಗಿ ಇಲ್ಲ ಅಂತಲ್ಲ, ಇದೆ. ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಈ ದಿಕ್ಕಿನಲ್ಲಿ ಇವತ್ತು ಎಲ್ಲ ವಿಜ್ಞಾನದ ಸಾಧನೆಗಳನ್ನು ನೀವು ನೋಡಬೇಕಾಗಿದೆ. ಅದರ ಗುಲಾಮದಾಗದಂಗೆ ಅದನ್ನು ಬಳಸ್ಕೊಂಡು ಮನುಕುಲದ ಅಭಿವೃದ್ಧಿಗೆ, ಕಲ್ಯಾಣಕ್ಕೆ ನಾವು ಬಳಸೋದಕ್ಕೆ ಸಾಧ್ಯ ಆಗಬೇಕು. ಒಂದು ಕಡೆ ಇಂತಹ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದ್ರೆ ನಮಗೆ ಈ ಸ್ಪಷ್ಟವಾದಂಥ ತಿಳುವಳಿಕೆ. ಇವತ್ತು ವಿಜ್ಞಾನದ ಸಾಧನೆಗಳು ಯಾವ ರೀತಿ ಇದೆ ಅಂತಂದರೆ, ಇವತ್ತು ನೀವು ಪ್ರಶ್ನೆ ಹಾಕ್ಕೋಬೇಕಾಗಿದೆ,
ಯಾರು ಈ ಸಾಧನೆಗಳನ್ನು, ವಿಜ್ಞಾನದ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ? ಯಾರ ಹಿಡಿತದಲ್ಲಿದೆ? ಯಾರ ಹಿತಕ್ಕೋಸ್ಕರ ಇವು ಕೆಲಸ ಮಾಡ್ತಾ ಇದೆ? ನಾವೆಲ್ಲ ಬಳಕೆದಾರರು ಅಂತ ಅಂದ್ಕೊಂಡಿದ್ದೀವಿ. ನಮ್ಮನ್ನೆಲ್ಲ, ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ನಾವೆಲ್ಲ ಮೊಬೈಲ್ ಯೂಸ್ ಮಾಡ್ತಾ ಇದ್ವಿ. ನಾನು ಮೊನ್ನೆ ಒಂದು ದಿವಸ ಶಿವಮೊಗ್ಗಗೆ ಹೋಗಬೇಕಾಗಿತ್ತು. ನನ್ನ ಫ್ರೆಂಡ್ ಒಬ್ಬ ಮೇಸ್ಟ್ರನ್ನು ನಮ್ಮ ಮನೆಗೆ ಬರಲಿಕ್ಕೆ ಕೇಳಿದ್ದೆ. ಬೆಳಗ್ಗೆ 7 ಗಂಟೆಗೆ ನಮ್ಮ ಮನೆ ಬಿಡೋಂಗೆ. ನಾನು 6:15 ರೆಡಿಯಾಗಿ 6:45 ಬಂದು ಕಾರಿಡಾರ್ನಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೆ. ಇನ್ನೇನು ಮೇಸ್ಟ್ ಬಂದುಬಿಡ್ತಾರೆ ಅಂತ ಒಂದು ಕಡೆ ಆತಂಕ, ನಮ್ಮ ಡ್ರೈವರ್ ಬಂದಿಲ್ಲ. 6:55 ಆಯಿತು. ಏನಪ್ಪ ಇಲ್ಲಿ ಟೆನ್ಷನ್ ಆಯ್ತು ನನಗೆ. ಟೆನ್ಷನ್ ಆದ ತಕ್ಷಣ ನನ್ನ ಮೊಬೈಲ್ನಲ್ಲಿ ಏನು ಬಂದು ಗೊತ್ತಾ? ಕಾಲ್ ದಿ ಡ್ರೈವರ್ ಅಂತ. ಯಾರಿಗೆ ಗೊತ್ತಾಯ್ತು ನಾನು ಶಿವಮೊಗ್ಗಕ್ಕೆ ಹೋಗೋದು? ಪ್ರೈವಸಿ ಅನ್ನೋದಿಲ್ಲ. ನಿಮ್ಮನ್ನೆಲ್ಲ ಮಾನಿಟರ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲ ಜಾತಕ ಅವ್ರ ಕೈಯಲ್ಲಿದೆ. ನಿಮ್ಮ ಅಭಿರುಚಿಗಳು ಅವ್ರಿಗೆ ಗೊತ್ತಾಗಿದೆ. ನೀವು ಯಾವ ಹೋಟ್ಲಿಗೆ ಹೋಗಬೇಕು ಅಂದರೆ ಅದು ಹೇಳುತ್ತೆ, ಯಾವ ಅಂಗಡಿಗೆ ಹೋಗಬೇಕು ಅಂದರೆ ಅದು ಹೇಳುತ್ತೆ. ಒಬ್ಬ ವಿಜ್ಞಾನಿ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಒಂದು TV ಇಂಟರ್ವ್ಯೂನಲ್ಲಿ ಒಂದು ಹೇಳಿದ್ದ. ಆತ 30 ವರ್ಷಗಳಿಂದ ಅಮೇರಿಕಾದಲ್ಲಿದ್ದ. ಅವನಿಗೊಂದು ಗರ್ಲ್ ಫ್ರೆಂಡ್ ಜಪಾನಿದವಳು. ಅವರಿಬ್ಬರು ಆಗಾಗ ಮೀಟ್ ಮಾಡಿ ಇದ್ದರು. ಒಂದು ದಿವಸ ಆ ಹುಡುಗಿ ಇವನು ಕೇಳ್ತಂತೆ, ಇಂಡಿಯಾ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇಂಡೋ ಚೈನಾ ವಾರ್ ಅಂತ. ಆಗ ಆ ಹುಡುಗ ಹೇಳಿದಂತೆ, ಇಲ್ಲ, ನಾವೆಲ್ಲ ಜವಾಬ್ದಾರರು. ಚೈನಾ ಆಕ್ರಮಣ ಮಾಡಿದ್ದು ನಾವಾಗಿ ನಾವು ಯುದ್ಧ ಮಾಡಿದ್ದಲ್ಲ, ಮಾಡುವಂಥ ಶಕ್ತಿ ನಮಗಿರಲಿಲ್ಲ. ಆಕೆ ಒಪ್ಪಲಿಲ್ಲ. 4-5 ಸಲ ಈ ಡಿಸ್ಕಷನ್ ಬಂದು ಆ ರಿಲೇಷನ್ಶಿಪ್ಪೇ ಬ್ರೇಕ್ ಆಗೋಯ್ತು. ನಮ್ಮ ರಿಲೇಷನ್ಶಿಪ್ ಬ್ರೇಕ್ ಮಾಡ್ತಕ್ಕಂಥ ವಿಜ್ಞಾನ ಇವತ್ತಿನ್ಯಾರೋ ಕೈಯಲ್ಲಿದೆ. ದೇಶಗಳ ನಡುವೆ ಯುದ್ಧ ಮಾಡಿಸ್ತಕ್ಕಂಥ ಶಕ್ತಿ ಇನ್ಯಾರೋ ಕೈಯಲ್ಲಿದೆ. ನಮ್ಮನ್ನೆಲ್ಲ ಗುಲಾಮರನ್ನಾಗಿ ನಡೆಸ್ಕೊಳ್ತಕ್ಕಂಥ ಒಂದು ಶಕ್ತಿ ಇನ್ಯಾರೋ ಕೈಯಲ್ಲಿದೆ. ಇದು ಈ ವಿಜ್ಞಾನ ಸಾಧನೆಗಳು ಇನ್ನೊಬ್ಬರ ಕೈ. ಈ ಪ್ರಶ್ನೆಗಳನ್ನು ನೀವು ಹಾಕ್ಕೋಬೇಕು. ಈ ದಿಕ್ಕಿನಲ್ಲಿ ನೀವು ನಮ್ಮ ಸಂವಿಧಾನದಲ್ಲಿ ತಿಳಿಪಡಿಸಿರ್ತಕ್ಕಂಥ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೋಬೇಕು ಮತ್ತು ಪ್ರಸರಿಸಬೇಕು. ಅದೊಂದು ಕರ್ತವ್ಯ ನಾವೆಲ್ಲ ನಿರ್ವಹಿಸಬೇಕು. ಒಟ್ಟಾರೆ ನಾನು ಇಷ್ಟೇ ಹೇಳೋದು, ಪ್ಲೀಸ್ ರೀಡ್ ದಿ ಕಾನ್ಸ್ಟಿಟ್ಯೂಷನ್, ಅಂಡರ್ಸ್ಟ್ಯಾಂಡ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಂಬೈಬ್ ದಿ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಆ್ಯಂಡ್ ಲಿವ್ ಅಪ್ ಟು ಇಟ್. ಅದರಂತೆ ನಡ್ಕೊಳ್ಳಿ. ಆ ಮುಖಾಂತರ ನಿಮಗೂ ಒಳ್ಳೆಯದಾಗತ್ತೆ, ಈ ಸಮಾಜಕ್ಕೂ ಒಳ್ಳೆಯದಾಗತ್ತೆ, ಈ ದೇಶಕ್ಕೂ ಒಳ್ಳೆಯದಾಗತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.